ಅವ್ರ ಬಗ್ಗೆ ಮಾತಾಡ್ತಾರೆ ಸರ್. ಅವ್ರ ಜೊತೆ ಬಿಸ್ನೆಸ್ ಅಲಿಗೇಷನ್ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ ಮುಸ್ಲಿಂ ಸಮಾವೇಶದ್ದು. ಅವ್ರ ಜೊತೆಗೆ ಪಾರ್ಟ್ನರ್ ಇದ್ದಾರೆ. ಆಯ್ತಪ್ಪ, ನರೇಂದ್ರ ಮೋದಿ ಅವ್ರ ಜೊತೆಲೇ ಇದ್ದರು ಅವರು. ಅದಕ್ಕೆ ಏನು ಹೇಳ್ತಾರೆ, ಗಡ್ಕರಿ ಅವ್ರ ಜೊತೆಲೇ ಇದ್ದರು. ಅವ್ರ ಜೊತೆ ಪಾರ್ಟ್ನರ್ ಇವರು ಬಿಸ್ನೆಸ್ ಮಾಡ್ತಿದ್ರಂತೆ. ಯಾಕೆ ಗೊತ್ತಾ, ಇದು ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದು ಮತ್ತು ಇವ್ರ ಮೇಲೆ ಮುಸ್ಲಿಂ ಗುರುಗಳ ಮೇಲೆ ಮಾಡೋದು ಹಶ್ಮಿ ಏನು ಮಾಡೋದು ಯಾಕೆ ಗೊತ್ತಾ, ಕಳೆದ ಚುನಾವಣೆಯಲ್ಲಿ ಭಾಳ ಆಕ್ಟಿವ್ ಆಗಿ ಇವ್ರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕೆಲಸ ಮಾಡಿದ್ರು. ಆ ದ್ವೇಷಕ್ಕೋಸ್ಕರ ಹಿಂಗೆ ಮಾತಾಡಿದ್ದಾರೆ. ಗೊತ್ತಾಯ್ತಾ ನಿಮಗೆ? ಬಿಸ್ನೆಸ್ ಅಲಿಗೇಷನ್ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ ಮುಸ್ಲಿಂ ಸಮಾವೇಶದ್ದು. ಅವ್ರ ಜೊತೆಗೆ ಪಾರ್ಟ್ನರ್ ಇದ್ದಾರೆ. ಆಯ್ತಪ್ಪ, ನರೇಂದ್ರ ಮೋದಿ ಅವ್ರ ಜೊತೆಲೇ ಇದ್ದರು ಅವರು. ಅದಕ್ಕೆ ಏನು ಹೇಳ್ತಾರೆ, ಗಡ್ಕರಿ ಅವ್ರ ಜೊತೆಲೇ ಇದ್ದರು. ಅವ್ರ ಜೊತೆ ಪಾರ್ಟ್ನರ್ ಇವರು ಬಿಸ್ನೆಸ್ ಮಾಡ್ತಿದ್ರಂತೆ. ಯಾಕೆ ಗೊತ್ತಾ, ಇದು ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದು ಮತ್ತು ಇವ್ರ ಮೇಲೆ ಮುಸ್ಲಿಂ ಗುರುಗಳ ಮೇಲೆ ಮಾಡೋದು ಹಶ್ಮಿ ಏನು ಮಾಡೋದು ಯಾಕೆ ಗೊತ್ತಾ, ಕಳೆದ ಚುನಾವಣೆಯಲ್ಲಿ ಭಾಳ ಆಕ್ಟಿವ್ ಆಗಿ ಇವ್ರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕೆಲಸ ಮಾಡಿದ್ರು. ಆ ದ್ವೇಷಕ್ಕೋಸ್ಕರ ಹಿಂಗೆ ಮಾತಾಡಿದ್ದಾರೆ. ಗೊತ್ತಾಯ್ತಾ ನಿಮಗೆ? ಬಿಸ್ನೆಸ್ ಅಲಿಗೇಷನ್ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ ಮುಸ್ಲಿಂ ಸಮಾವೇಶದ್ದು. ಅವ್ರ ಜೊತೆಗೆ ಪಾರ್ಟ್ನರ್ ಇದ್ದಾರೆ. ಆಯ್ತಪ್ಪ, ನರೇಂದ್ರ ಮೋದಿ ಅವ್ರ ಜೊತೆಲೇ ಇದ್ದರು ಅವರು. ಅದಕ್ಕೆ ಏನು ಹೇಳ್ತಾರೆ, ಗಡ್ಕರಿ ಅವ್ರ ಜೊತೆಲೇ ಇದ್ದರು. ಅವ್ರ ಜೊತೆ ಪಾರ್ಟ್ನರ್ ಇವರು ಬಿಸ್ನೆಸ್ ಮಾಡ್ತಿದ್ರಂತೆ. ಯಾಕೆ ಗೊತ್ತಾ, ಇದು ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದು ಮತ್ತು ಇವ್ರ ಮೇಲೆ ಮುಸ್ಲಿಂ ಗುರುಗಳ ಮೇಲೆ ಮಾಡೋದು ಹಶ್ಮಿ ಏನು ಮಾಡೋದು ಯಾಕೆ ಗೊತ್ತಾ, ಕಳೆದ ಚುನಾವಣೆಯಲ್ಲಿ ಭಾಳ ಆಕ್ಟಿವ್ ಆಗಿ ಇವ್ರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕೆಲಸ ಮಾಡಿದ್ರು. ಆ ದ್ವೇಷಕ್ಕೋಸ್ಕರ ಹಿಂಗೆ ಮಾತಾಡಿದ್ದಾರೆ. ಗೊತ್ತಾಯ್ತಾ ನಿಮಗೆ?